ಕೇವಲ ಒಂದು ತಿಂಗಳಲ್ಲಿ 6,000 ರೂಪಾಯಿ. ಹೌದು ಕಣ್ರಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ನಿಜವಾಗ್ಲು 31ನೇ ಕಂತಿನ ಹಣ ಜಮಾ ಆಯ್ತು. ಅದಾದ ಬಳಿಕ 32ನೇ ಕಂತಿನ ಹಣ ಬಿಡುಗಡೆ ಆಗಿ ಈಗಾಗಲೇ 73 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಇನ್ನೇನು ಕೆಲವೊಂದಿಷ್ಟು ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಸೊ ಆ ಒಂದು 32ನೇ ಕಂತಿನ ಹಣವು ಕೂಡ ಇಂದು ಕೂಡ ಜಮಾ ಆಗ್ತಾ ಇದೆ. ಸುಮಾರು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರು, ಅದು ಬಾಕಿ ಉಳಿದಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಈ 32ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಜೊತೆಗೆ 33ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಯಾವಾಗ ಬಿಡುಗಡೆ ಆಗ್ತಾ ಇದೆ, ಇದರ ಜೊತೆಗೆ ಗ್ಯಾಸ್ ಬೆಲೆ ಇಳಿಕೆ ಆಗಿದೆ. ಹೌದು, ಗ್ಯಾಸ್ ಬೆಲೆಯಲ್ಲಿ ಇಳಿಕೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಇಳಿಕೆ ಆಗಿದೆ ಅಥವಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇಳಿಕೆ ಆಗಿದೆಯಾ ಅಂತ ನಾವು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮತ್ತು ಎಷ್ಟು ಇಳಿಕೆ ಆಗಿದೆ, ಎಷ್ಟು ಬೆಲೆ ಕಡಿಮೆ ಆಗಿದೆ, ಇದರೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಒದಗಿಸಿಕೊಡ್ತೀನಿ. ಸಾಧ್ಯವಾದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯ ಬಗ್ಗೆ ನಾವು ಮೊದಲು ಮಾತನಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30 ಕಂತುವರೆಗೂ ಕೂಡ ದುಡ್ಡು ಬಂದು ಕ್ಲಿಯರ್ ಆಗಿತ್ತು. ಅದಾದ ಬಳಿಕ ಪರಿಶೀಲನೆ, ವೆರಿಫಿಕೇಶನ್ ಇದೆಲ್ಲವೂ ಕೂಡ ನಡೀತು. ನೂತನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲವೂ ಕೂಡ ಮಾಡಿಸಿದ್ರು. ಯಾಕಪ್ಪ, ಮೃತಪಟ್ಟವರಿದ್ರು, ಅದೇ ರೀತಿಯಾಗಿ 2ರಿಂದ 3 ರೇಷನ್ಸ್ ಕಾರ್ಡ್ ಗಳನ್ನ ಒಂದೇ ಮನೆಯಲ್ಲಿ ಹೊಂದಿದಂತವರಿದ್ರು. ಇದರಿಂದ ನೂರಾರು ಕೋಟಿ ಸರ್ಕಾರಕ್ಕೆ ನಷ್ಟವಾಗ್ತಾ ಇತ್ತು. ಆ ನಷ್ಟ ಈಗ ಉಳಿತಾಯವಾಗ್ತಾ ಇದೆ. ಹೌದು, 2,500 ಕೋಟಿಗಿಂತ ಹೆಚ್ಚು ದುಡ್ಡು ಬೇಕಾಗ್ತಾ ಇತ್ತು ಮೊದಲು, ಆದ್ರೆ ಈಗ 2,400 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. ಹೀಗಾಗಿ 100ರಿಂದ 150 ಕೋಟಿಯಷ್ಟು ದುಡ್ಡು ಸರ್ಕಾರಕ್ಕೆ ಪ್ರತಿಯೊಂದು ಕಂತಿನಲ್ಲಿ ಉಳಿತಾಯವಾಗುತ್ತೆ. ಹೌದು, ಇಲ್ಲ ಅಂದ್ರೆ ಸರ್ಕಾರಕ್ಕೆ ಇನ್ನು ಬಹಳಷ್ಟು ನಷ್ಟವನ್ನ ಅನುಭವಿಸಬೇಕಾಗಿತ್ತು. ಈಗಾಗಲೇ ದುಡ್ಡು ಹೋಗಿರ್ತಕ್ಕಂಥದ್ದು ಹೋಗಿದೆ, ಅದನ್ನ ರಿಟರ್ನ್ ಅಂತೂ ಪಡ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಇನ್ನು ಮುಂದೆ ಕೊಡಬೇಕಂದ್ರೆ ಎಚ್ಚರಿಕೆಯಿಂದ ಅರ್ಹತೆ ಹೊಂದಿದಂತವ್ರಿಗೆ ಕೊಡಬೇಕಾಗಿತ್ತು. ಅದಕ್ಕಾಗಿ ಸರ್ಕಾರ ವೆರಿಫಿಕೇಶನ್, ಪರಿಷ್ಕರಣೆ ಇದೆಲ್ಲವೂ ಕೂಡ ಮಾಡ್ತು. ಓಕೆ, ಈಗ ಅರ್ಹತೆಯನ್ನ ಹೊಂದಿದಂತವರಿಗೆ 31ನೇ ಕಂತಿನ ಹಣ ಕೊಟ್ರು. ಅವ್ರಿಗೆ ಯಾರಿಗೆ ಜಮಾ ಆಗಿದೆ ಅವ್ರಿಗೆ ಎಲ್ಲ ಕಂತುಗಳಿಗೆ ಎಲಿಜಿಬಲ್ ಇದ್ದ ಹಾಗೆ. ಇನ್ಮೇಲೆ ವೆರಿಫಿಕೇಶನ್ ಆಗೋದು ಬಹುತೇಕ ಡೌಟು. ಇದೇ ಫೈನಲ್ ವೆರಿಫಿಕೇಶನ್. ಇನ್ನೇನು 20ರಿಂದ 22 ತಿಂಗಳು ಉಳಿದಿದೆ. ಅಷ್ಟರ ಒಳಗಾಗಿ ಈ ಒಂದು ಕಂತುಗಳು, ಪ್ರತಿಯೊಂದು ಕಂತುಗಳು ಜಮಾ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಎಲೆಕ್ಷನ್ ಹೇಗೆ ಹೇಗೆ ಸಮೀಪ ಬರುತ್ತೋ ಹಾಗೆ ಪ್ರತಿಯೊಂದು ಕಂತುಗಳನ್ನ ಸರ್ಕಾರ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಎಲ್ಲ ಗೃಹಲಕ್ಷ್ಮಿಯರಿಗೆ ಈಗಾಗಲೇ 31ನೇ ಕಂತಿನ ಹಣ ನೀವು ಅರ್ಹತೆ ಹೊಂದಿದ್ರೆ, ನಿಮ್ಮ ಅಕೌಂಟ್ ಗಳಿಗೆ ಬಂದಿದ್ರೆ ಎಲ್ಲ ಕಂತುಗಳು ಬರುತ್ತೆ. ಒಂದು ವೇಳೆ 31ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ಅದಕ್ಕೆ ಮುಂದಿನ ಕಂತುಗಳು ಕೂಡ ಬರೋದಿಲ್ಲ. ಅದನ್ನ ನೀವು ಸರಿಪಡಿಸ್ಕೊಳ್ಳೇಬೇಕು. ಅದು ಏನ್ ಸಮಸ್ಯೆ ಆಗಿದೆ ನಿಮಗೆ ಗೊತ್ತಿದ್ರೆ ನನಗೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡಿ. ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಅಲ್ಲೇ ರಿಪ್ಲೈ ಮಾಡಿ ಕೊಡ್ತೀನಿ. ಓಕೆ, ಈಗ 32ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ಗಮನಿಸಿ ಬರೋಣ. ಸ್ನೇಹಿತರೆ, ಈಗ ಬಾಕಿ ಉಳಿದಿರ್ತಕ್ಕಂಥದ್ದು ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಜೊತೆಗೆ ಬೀದರ, ಕೊಪ್ಪಳ, ಹಾಸನ, ಕೊಡಗು, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಅಲ್ಲಿ ಕೂಡ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದೆ. ಆದ್ರೆ ಅಲ್ಲಿ ಪೆಂಡಿಂಗ್ ಉಳಿದಿರ್ತಾರಲ್ವಾ, ಅವರ ಅಕೌಂಟ್ ಗಳಿಗೆ ಈ ದುಡ್ಡನ್ನ ಜಮಾ ಮಾಡಲಾಗ್ತಾ ಇದೆ. ಸೊ ಯಾರು ಪೆಂಡಿಂಗ್ ಉಳಿದಿದ್ದಾರೆ ಅವರವರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇರುವಂತದ್ದು. ಸೊ ಲಕ್ಷಾಂತರ ಫಲಾನುಭವಿಗಳು ಕಾಯ್ತಾ ಇದ್ದೀರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. 31ನೇ ಕಂತಿನ ಹಣ ಬಂದಿದ್ದೆ ಆದ್ರೆ ನೀವು ಅರ್ಹತೆ ಇದ್ದ ಹಾಗೆ ನಿಮಗೆ ಡೆಫಿನೆಟ್ಲಿ ಈ ದುಡ್ಡುಗಳು ಬರ್ತವೆ. ಯಾವುದೇ ಕಂತಿನ ಹಣವು ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ. ಸೊ ಎಲೆಕ್ಷನ್ ಸಮೀಪ ಬಂದ ಹಾಗೆ ನನ್ನ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನೀವು MP ಇಲೆಕ್ಷನ್ ನಲ್ಲಿ ಕೂಡ ಗಮನಿಸಿರಬಹುದು, ಒಂದೇ ತಿಂಗಳಲ್ಲಿ 2ರಿಂದ 3 ಕಂತುಗಳನ್ನ ಕೊಟ್ರು. ಅದಕ್ಕಾಗಿ ಸರ್ಕಾರ ಜಮಾ ಮಾಡ್ಲಿಕ್ಕೆ ಮುಂದಾದ್ರೆ ಡೆಫಿನೆಟ್ಲಿ ಕೊಡತ್ತೆ ಕಂತುಗಳನ್ನ. ಯಾವ ಕಂತುಗಳನ್ನು ಮಿಸ್ ಮಾಡೋದಿಲ್ಲ, ಯಾಮಾರಿಸೋದಿಲ್ಲ. ಈಗ ಸದ್ಯಕ್ಕೆ ಈ ಗೃಹಲಕ್ಷ್ಮಿಯ ಬಗ್ಗೆ
ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ 32ನೇ ಕಂತಿನ ಹಣ ಜಮಾ ಆದವರು ಕೇಳ್ತಾ ಇದ್ದೀರಿ. ಹೌದು, ಇದು ಕೂಡ ಬಿಡುಗಡೆ ಆಗ್ತಾ ಇದೆ. 2400 ಕೋಟಿ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತಕ್ಕಂಥದ್ದು. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಅದರಲ್ಲಿ 2 ತಿಂಗಳ ಹಣವನ್ನ ಕೊಡ್ತಿದ್ದಾರೆ. ಅಂದ್ರೆ 2ನೇ ತಿಂಗಳ ಹಣ ಅಂದ್ರೆ ಏಪ್ರಿಲ್ ತಿಂಗಳದ್ದು ಕ್ಲಿಯರ್ ಮಾಡಿದ್ರು, ಮೇ ತಿಂಗಳದ 32ನೇ ಕಂತಿನ ಕೊಡ್ತಿದ್ದಾರೆ. ಇನ್ನೇ 4 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಅದಾದ ಬಳಿಕವೇ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಿದೆ, ಆಲ್ರೆಡಿ ಅದು ಸ್ಟಾಕ್ ಆಗಿದೆ. ಅದೆಲ್ಲವೂ ಪ್ರೊಸೆಸರ್ ಮುಗಿದ ತಕ್ಷಣವೇ ಅಂದ್ರೆ 1 ವಾರ ಅಂದಾಜಿನ ಪ್ರಕಾರ, ಅಷ್ಟಾದ ಮೇಲೆ ಈ ಕಡೆ 32ನೇ ಕಂತಿನ ನಾವು ಕೂಡ ಮುಗಿದಿರುತ್ತೆ. ಅದರದೇ ಆದಂತಹ ಪ್ರೊಸೆಸರ್ ಎಲ್ಲ ಮುಗಿಸ್ಕೊಂಡು 1 ವಾರದ ನಂತರ ನಿಮಗೆ 33ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತದೆ. ಸೊ ಕೇವಲ 15 ದಿನದಲ್ಲಿ 4,000 ರೂಪಾಯಿ ಪಡ್ಕೊಂಡಿದ್ದೀರಿ. ಇನ್ 15 ದಿನದಲ್ಲಿ ನೀವು ಮತ್ತೆ 2,000 ಪಡ್ಕೊಳ್ತೀರಿ. ಟೋಟಲಿ 6,000 ರೂಪಾಯಿನ ನಿಮ್ಮ ಖಾತೆಗಳಿಗೆ ಸರ್ಕಾರ ಜಮಾ ಮಾಡಿದ ಹಾಗಾಗತ್ತೆ. ಹಾಗಾದ್ರೆ ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಖಾತೆಗಳಿಗೆ ಎಷ್ಟು ಕಂತುಗಳು ಬಂತು, 1 ಕಂತು ಬಂತ ಅಥವಾ 2 ತಿಂಗಳ ಹಣ ಕೊಟ್ರ, ಸೊ ಯಾವ ಅಕೌಂಟ್ಗಳಿಗೆ ಎಷ್ಟು ಜಮಾ ಆಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗತ್ತೆ. ಓಕೆ, ಈಗ ಇನ್ನೊಂದು ವಿಷಯದತ್ತ ಸಾಗೋಣ. ಗ್ಯಾಸ್ ಸಿಲಿಂಡರ್ ಕುರಿತಾಗಿ ಇದು ಕೂಡ ಮಹಿಳೆಯರು ತಿಳ್ಕೊಳ್ಬೇಕಾಗಿರತಕ್ಕಂತಹ ವಿಷಯನೇ. ನಿಮ್ಮ ಮನೆಯಲ್ಲಿ ಗ್ಯಾಸ್ಗಳ ಬಳಕೆಯನ್ನ ಮಾಡ್ತಾನೆ ಇರ್ತೀರಿ. ಈಗಂತರೂ ಹಳ್ಳಿಗಳಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಿದ್ದಾರೆ. ಅಂತದ್ರಲ್ಲಿ ಸಿಟಿಯಲ್ಲಿ ಅಂತೂ ಕಂಪಲ್ಸರಿ ಗ್ಯಾಸ್ ಬಳಕೆ ಮಾಡ್ಕೊಳ್ತಾರೆ. ಈ ಗ್ಯಾಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಗ್ಯಾಸ್ ಇರ್ಲಿಲ್ಲ ಅಂದ್ರೆ ಒಲೆನ ಉತ್ಕೊಳ್ಳೋದಿಲ್ಲ. ಈಗಿನ ಸಮಯದಲ್ಲಿ ಹೊರಗಿಂದು ತಿಂಡಿ ತಂದು ತಿಂತಾರೆ ಹೊರತು ಒಲೆ ಮೇಲಂತೂ ಮಾಡೋದಿಲ್ಲ. ಯಾಕಂದ್ರೆ ಗ್ಯಾಸ್ ಅಷ್ಟು ಬಳಕೆ ಆಗಬಿಡ್ತಾ ಇದೆ. ಸೊ ಬಹಳ ಒಂದು ಗ್ಯಾಸ್ ನಿಂದ ಯೂಸ್ ಇದೆ. ಸೊ ಅದಕ್ಕಾಗಿ ಗ್ಯಾಸ್ ನಮ್ಮ ಜೀವನದಲ್ಲಿ ಬಹಳ ಅಗತ್ಯವಾಗಿದೆ. ಈಗ ಈ LPG ಗ್ಯಾಸ್ ನ ಕುರಿತಾಗಿ ನಾವು ಮಾತನಾಡೋಣ. ಸ್ನೇಹಿತರೆ, LPG ಗ್ಯಾಸ್ ಬೇರೆ ಬರುತ್ತೆ, ಮನೆ ಬಳಕೆಯ ಗ್ಯಾಸ್ ಬೇರೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ಅಂದ್ರೆ ಬೇರೆ. ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಿರಲಿ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂದ್ರೆ ಈಗ ರೆಸ್ಟೋರೆಂಟ್ಗಳು, ಹೋಟೆಲ್ಗಳಲ್ಲಿ ಬಳಸ್ತಾರೆ, ಧಾಬಾಗಳಲ್ಲಿ ಬಳಸ್ತಾರೆ, ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಆಗಿರ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಾಗಿರ್ಲಿ, ಸೊ ತಿಂಡಿ ಮಾಡಿ ಅದನ್ನ ಮಾರಾಟ ಮಾಡಿ ವ್ಯಾಪಾರವನ್ನ ಮಾಡ್ತಕ್ಕಂತಹ ಒಂದು ಎಲ್ಲ ಅಂಗಡಿಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸ್ತಿರ್ತಾರೆ. ಅದು ಕಮರ್ಷಿಯಲ್ ಗ್ಯಾಸ್ ಆಗಿರುತ್ತೆ. ಇನ್ನು ಈ LPG ಗ್ಯಾಸ್ ಇದು ನಾವು ಮನೆಯಲ್ಲಿ ಬಳಸ್ಕೊಳ್ತಕ್ಕಂತಹ ಒಂದು ಗ್ಯಾಸ್ ಸಿಲಿಂಡರ್. ಸ್ನೇಹಿತರೆ, ಇದು 14.2 kg ಇರುತ್ತೆ. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಇಳಿಕೆ ಆಗಿಲ್ಲ. ಈಗ ಜಸ್ಟ್ ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂತಹ ಬೆಲೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. 1 ತಿಂಗಳ ನಂತರ ಅಥವಾ 4 ದಿನದ ನಂತರವೂ ಕೂಡ ಹೆಚ್ಚಳ ಮತ್ತು ಇಳಿಕೆ ಆಗಬಹುದು. ಇದು LPG ಗ್ಯಾಸ್ ಸಿಲಿಂಡರ್ ಸದ್ಯಕ್ಕೆ ಅದೇ ಪರಿಸ್ಥಿತಿ ಇದೆ. ಅಂದ್ರೆ 1 ದಿನದಲ್ಲಿ ಏರಾಪೇರಿ ಆಗಬಹುದು. ಯಾಕಂದ್ರೆ ಇನ್ನು ಕೂಡ ಯುದ್ಧ ಮುಂದುವರಿತಾ ಇದೆ. ಇರಾನ್ ಮತ್ತು US ಅದು ನಿಂತಿಲ್ಲ. 6 ತಿಂಗಳಾಯ್ತು, ಇನ್ನು ಕೂಡ ಮಾತುಕತೆ ಆದ್ವು. ಎಷ್ಟೋ ಮಧ್ಯಸ್ಥಿಕೆ ಪಾಕಿಸ್ತಾನ, ಟರ್ಕಿ ಅದು ಇದು ವಹಿಸ್ಕೊಂಡ್ರು, ಏನು ಪ್ರಯೋಜನ ಆಗಲಿಲ್ಲ. ಇನ್ನು ಈ LPG ಗ್ಯಾಸ್ ಕಡೆನೆ ಬಂದ್ಬಿಡೋಣ. ಅಲ್ಲಿಂದ ಸಪ್ಲೈ ಆಗ್ತಾ ಇಲ್ಲ, ಹೀಗಾಗಿ ಒಂದ್ ಸ್ವಲ್ಪ ರೇಟ್ ಹೆಚ್ಚಾಗಿತ್ತು. ಅದು ಇಳಿಕೆ ಆಗಿದೆ ಸ್ವಲ್ಪ ಮಟ್ಟಿಗೆ. ಅದು ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ನಲ್ಲ, ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ 944 ರೂಪಾಯಿ ಇದೆ. ಸೊ ಅಷ್ಟನ್ನ ನಾವು ಕೊಟ್ಟು ಗ್ಯಾಸ್ ಸಿಲಿಂಡರ್ ನ ಪಡ್ಕೊಳ್ತಾ ಇದೀವಿ. ಅದು ಗ್ಯಾಸ್ ಸಿಲಿಂಡರ್ ಬಳಕೆ ಮುಂದೆ ಕಡಿಮೆ ಆಗಬಹುದು, ಆದ್ರೆ ಯುದ್ಧ ಮೊದಲು ನಿಲ್ಬೇಕು. ಇನ್ನು ಇದರ ಜೊತೆಗೆ 19 kg ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಸೊ ಎಲ್ಲಿ ಅಂಗಡಿಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಧಾಬಾಗಳಲ್ಲಿ, ಸೊ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ. ಸೊ ಹೀಗಾಗಿ ಇಂತಹ ಒಂದು ಗ್ಯಾಸ್ ಸಿಲಿಂಡರ್ 2,700ಕ್ಕಿಂತ ಹೆಚ್ಚಿತ್ತು. ಆದ್ರೆ ಈಗ 200ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ. 190ರಿಂದ 210ರವರೆಗೆ ಈ ಬೆಲೆ ಇಳಿಕೆ ಆಗಿದೆ ಅಂತೆ. ಇದು ಆಯಾ ಪ್ರದೇಶಗಳಲ್ಲಿ ಅನ್ವಯಿಸ್ತಾ ಇದೆ. ದೆಹಲಿಯಲ್ಲಿ ಒಂದು ರೇಟು, ಕೋಲ್ಕತ್ತಾದಲ್ಲಿ ಒಂದು ರೇಟು, ನಮ್ಮ ಬೆಂಗಳೂರಿನಲ್ಲಿ ಒಂದು ರೇಟು. ಅಂದ್ರೆ ಬಹಳಷ್ಟು ಡಿಫರೆನ್ಸ್ ಇಲ್ಲ, 10 ರೂಪಾಯಿ ಮಾತ್ರ ಡಿಫರೆನ್ಸ್. ಆದ್ರೆ 200 ತನಕ ಕಡಿಮೆ ಆಗಿದೆ. 2,900 ರೂಪಾಯಿ ಇತ್ತಂತ ಅನ್ಕೊಳ್ಳಿ, ಅದು 2,700 ಆಗಿದೆ. ಸೊ ಈ ರೀತಿಯಾಗಿ ಇಳಿಕೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೀವು ಕೂಡ ಹೋಟೆಲ್ ಮಾಲೀಕರಿದ್ರೆ ನಿಮಗೆ ಗುಡ್ ನ್ಯೂಸ್, 200 ರೂಪಾಯಿನಾದ್ರೂ ಇಳಿತಲ್ಲ. ಓಕೆ, ಸೊ ಇದರಿಂದ ನಿಮಗೆ ಮಾಹಿತಿ ಒದಗಿಸಿ ಕೊಟ್ಟಿದ್ದೀನಿ. ನಾನು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಬೆಲೆ ಇಳಿಕೆಯ ಬಗ್ಗೆ. ಅದರ ಬಗ್ಗೆ ಅಷ್ಟೇ ಕೊಡ್ಬೇಕಾಗಿತ್ತು, ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನು ಬೇರೆ ಬೇರೆ ವಿಷಯ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಮಾಹಿತಿಗಳು ನಿಮಗೆ ಬೇಕಾಗಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಆ ಒಂದು ವಿಡಿಯೋ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನ ಒದಗಿಸಿ ಕೊಡ್ತೀನಿ. ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.